ಆರೋಗ್ಯವೇ ಭಾಗ್ಯ ಎಂಬುದು ಪ್ರಸಿದ್ಧ ನಾಣ್ಣುಡಿ. ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ದೇಶದ ಪ್ರಗತಿಗೆ, ಸಮಾಜದ ಉನ್ನತಿಗೆ ಮೂಲಭೂತ ಅಡಿಪಾಯ. ಕಳೆದ 1.5-2 ವರ್ಷಗಳಲ್ಲಿ ನಾವು ಜಗತ್ತಿನಾದ್ಯಂತ ಆರೋಗ್ಯ ಎನ್ನುವುದು ಅತಿ ತುರ್ತು ಬೇಡಿಕೆ ಎಂಬುದನ್ನು ಅರಿತಿದ್ದೇವೆ. ಕೊರೋನಾ ಎಂಬ ಹೆಮ್ಮಾರಿ ಇಡೀ ಪ್ರಪಂಚವನ್ನು, ಮನುಕುಲವನ್ನು ಹಿಂಡಿ ಹಿಪ್ಪೆಯಾಗಿಸಿ ಸಮಾಜದ ಆರ್ಥಿಕ, ಶೈಕ್ಷಣಿಕ ಸೇರಿದಂತೆ ಎಲ್ಲ ವಲಯಗಳನ್ನು ತಲ್ಲಣಗೊಳಿಸಿದೆ. ಇಂದು ಎಲ್ಲಕ್ಕಿಂತಲೂ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಪ್ರಧಾನ ಎಂಬುದು ಮನದಟ್ಟಾಗಿದೆ. ನಿರುದ್ಯೋಗ, ಬಡತನ, ಆರ್ಥಿಕ ಹಿಂಜರಿತ ಇವೆಲ್ಲ ಕೊರೋನಾದ ಕೊಡುಗೆಗಳು. ಹಲವು ಕುಟುಂಬಗಳ ಸರ್ವನಾಶದ ಜೊತೆಗೆ ಆರೋಗ್ಯವಂತ ಸಮಾಜದ ಸ್ಥಿರತೆಯನ್ನೂ ಬುಡಮೇಲು ಮಾಡಿದೆ ಕೊರೋನಾ. ಮಕ್ಕಳು ಸಾಂಪ್ರದಾಯಿಕವಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಯುವ ಮನಸ್ಸುಗಳಲ್ಲಿ ಭರವಸೆ ಇಲ್ಲದಂತಾಗಿದೆ. ಕೊರೋನಾ ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಎಲ್ಲರನ್ನೂ ಕುಗ್ಗಿಸಿದೆ. ಈ ಜಗತ್ತು ಮುಳುಗಿ ಹೋಗಿದೆ. ಕೊರೋನಾದ ಮೊದಲನೇ ಅಲೆಗಿಂತ 2ನೇ ಅಲೆ ಭಾರತದಲ್ಲಿ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ. ಈ ನಿಟ್ಟಿನಲ್ಲಿ ಲಸಿಕೆಯನ್ನೂ ಸೇರಿದಂತೆ ಇನ್ನಿತರ ಔಷಧೋಪಚಾರ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿವೆಯಾದರೂ ಇದು ಮನುಕುಲವನ್ನು, ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಸಮಯ ಎಂದು ಮತ್ತೆ ಮತ್ತೆ ತೋರಿಸಿಕೊಟ್ಟಿದೆ. ಉಳ್ಳವರು ಇಲ್ಲದವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಸ್ವಸ್ಥ ಸಮಾಜದ ಪುನಃಸ್ಥಾಪನೆಗಾಗಿ ಹಲವಾರು ಸಂಘ ಸಂಸ್ಥೆಗಳು ಕೈಜೋಡಿಸುತ್ತಾ ಇರುವುದು ಸ್ತುತ್ಯಾರ್ಹ. ದರ್ಪಣ ಫೌಂಡೇಶನ್ ಈ ನಿಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ದರ್ಪಣ ಮೂಲತಃ ಆಧ್ಯಾತ್ಮ ಹಾಗೂ ಆರೋಗ್ಯವನ್ನು ಪ್ರತಿಪಾದಿಸುವ ಸಂಸ್ಥೆ. ಬೆಂಗಳೂರಿನಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿರುವ ಕೃಷ್ಣಗಿರಿ ಜಿಲ್ಲೆಯ ಊರಿಗಾಮಿ ಗ್ರಾಮದ ಪ್ರಕೃತಿಯ ಹಚ್ಚ ಹಸುರಿನ ನಡುವೆ ದರ್ಪಣ ಆಶ್ರಮ ಕಂಗೊಳಿಸುತ್ತಿದೆ. ಇದರ ಕೇಂದ್ರ ಕಚೇರಿಯನ್ನು ಬನ್ನೀರುಘಟ್ಟದ ಅರಕೆರೆಯಲ್ಲಿ ಕಾಣಬಹುದು. ದರ್ಪಣ ವ್ಯಕ್ತಿಯ ಮಾನಸಿಕ, ದೈಹಿಕ ಹಾಗೂ ಆತ್ಮಶುದ್ಧಿಗೆ ಅವಿರತವಾಗಿ ದುಡಿಯುತ್ತಿರುವ ಸಂಸ್ಥೆ. Darpan Foundation started in 2018. The vision of the Darpan Foundation is that of happy, healthy individual who is spiritually awake, globally aware and locally conscious. How to produce such an individual who can transform the world? So core values of Darpan Foundation are spiritual values. First we have to get transformed, then only we can transform others. So some individuals, excellent individuals I would say, came to us and they started practicing Sahaj Smriti Yoga. Sahaj Smriti Yoga and Darpan Foundation are like soul and body. ಪ್ರಕೃತಿಯ ಮಡಿಲಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಆಧ್ಯಾತ್ಮದ ದಿವ್ಯ ಅನುಭೂತಿಯನ್ನು ಜಾಗೃತಗೊಳಿಸುತ್ತಿರುವ ದರ್ಪಣ ಆಶ್ರಮದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಸತ್ಸಂಗ, ಉಪನಿಷತ್ಗಳ ಪಠಣೆ ಸೇರಿದಂತೆ ಹಲವಾರು ಮಹತ್ ಕಾರ್ಯಗಳ ಸಂಗಮವಿದೆ. Darpan Foundation looks at the world in 3 ways, that you should be spiritually awake. So we have one set of activities for that. That is all comes under Sahaj Smriti Yoga, meditation, initiation and everything. Then when we say globally aware, then we have our series of dialogues which we call Upanishad, in which we converse with personalities of different fields, maybe in the field of science, maybe in the field of other professions. ದರ್ಪನ್ ಆಶ್ರಮದ ಗುರಿಗಳಾದಂಥ ಕೌಶಲ್ಯ ದರ್ಪನ್, ವಿದ್ಯಾ ದರ್ಪನ್, ಕ್ಷೇತ್ರ ದರ್ಪನ್, ಮನ್ ದರ್ಪನ್ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಸಸಿಗಳನ್ನು ಇತರರಿಗೆ ನೀಡುವುದರೊಂದಿಗೆ ಪ್ರಕೃತಿಯ ಪೋಷಣೆ ಮಾಡುತ್ತಾ ಸಹಜ ಕೃಷಿಗೂ ಇಲ್ಲಿ ಒತ್ತು ನೀಡಲಾಗಿದೆ. Climate change and livelihoods, these are 2 main issues. So they started working for greening the earth. So that is how the initiatives for plantation came into being.
Then when it came to the food, then they said, because this food is not free from chemicals, that is why people are getting so many diseases. So they started how to produce natural food. And then that chemical-free food, they started that in Darpan Ashram. A small module was made. ಇದಲ್ಲದೆ ಗೋಶಾಲೆಯ ಸ್ಥಾಪನೆಯೊಂದಿಗೆ ಗೋವುಗಳ ಪಾಲನೆ, ಪೋಷಣೆ, ಸೇವೆ ಸಾಂಗವಾಗಿ ಜರುಗುತ್ತಿದೆ. ಮಾನಸಿಕವಾಗಿ ಸದೃಢನಾದ ವ್ಯಕ್ತಿ ಸಮಾಜದ ಆಸ್ತಿ ಎಂಬುದನ್ನು ಅರಿತಿರುವ ದರ್ಪಣ ಆಶ್ರಮದ ಸದಸ್ಯರು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿದ್ದಾರೆ. ಆಪ್ತ ಸಮಾಲೋಚನೆಯನ್ನೂ ಸೇರಿದಂತೆ ಆಧ್ಯಾತ್ಮದ ಮಾರ್ಗದರ್ಶನ ನೀಡುವ ದರ್ಪಣ ಆರೋಗ್ಯಪೂರ್ಣ ಸಮಾಜದ ಕನ್ನಡಿಯಂತಿದೆ. ಕೊರೋನಾ ಮಹಾಮಾರಿ ಇಡೀ ಜಗತ್ತನ್ನೇ ವ್ಯಾಪಿಸಿ ಅಟ್ಟಹಾಸ ಮಾಡುವಾಗ ದರ್ಪಣ ಸಂಸ್ಥೆ ಸಮಾಜದ ಒಳಿತಿಗೆ ತನ್ನಿಂದ ಸಾಧ್ಯವಾಗುವ ಎಲ್ಲಾ ನೆರವು ನೀಡುತ್ತಿದೆ. ಕೊರೋನಾ ಮೊದಲನೇ ಅಲೆಯಲ್ಲಿ ಶಿಕ್ಷಣದಿಂದ ವಂಚಿತರಾದ ಆಶ್ರಮದ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳಿಗೆ ಅಂತರ್ಜಾಲ ಸಂಪರ್ಕವನ್ನೂ ಸೇರಿದಂತೆ ಜಂಗಮವಾಣಿಗಳನ್ನೂ ಕೊಡಿಸಿ ವಿದ್ಯೆಗೆ ನೆರವಾಗಿದೆ. ಇಷ್ಟೇ ಅಲ್ಲದೆ ಶಿಕ್ಷಕರು, ಪುಸ್ತಕಗಳು, ಪೀಠೋಪಕರಣ, ಶೌಚಾಲಯ ಸೇರಿದಂತೆ ಮೂಲಭೂತ ಕೊರತೆಯನ್ನು ಎದುರಿಸುತ್ತಿರುವ ಹಲವು ಶಾಲೆಗಳ ಕೊರತೆಗಳನ್ನು ನೀಗಿಸಿ ಸರಾಗ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟಿದೆ ದರ್ಪಣ. ಸರ್ಕಾರಿ ಶಾಲೆಗಳೆಲ್ಲ ಬಂದಿದ್ದು ಲಾಕ್ಡೌನ್ಗೋಸ್ಕರ. ಮತ್ತು 15 ಸ್ಕೂಲ್ಗಳು, 2 ಸ್ಟೇಟ್ಸು, ಕರ್ನಾಟಕದೂ ಸರಿ, ತಮಿಳುನಾಡೂ ಸರಿ, 15 ಸ್ಕೂಲು 5,000ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಎಜುಕೇಷನ್ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಯೋಚನೆ ಮಾಡಿ ನಾವು ಏನು ಮಾಡಿದ್ವಿ ಅಂತ ನಮ್ಮ ವಾಲಂಟಿಯರ್ಸ್ ಎಲ್ಲ ಸಿಲೆಬಸ್ಗೋಸ್ಕರ ಇದು ಪ್ರಿಪೇರ್ ಮಾಡಿಕೊಂಡು, ವರ್ಕ್ಶೀಟ್ ಪ್ರಿಪೇರ್ ಮಾಡಿಕೊಂಡು ನಮ್ಮ ವಾಲಂಟಿಯರ್ ಟೀಚರ್ಸು ಹಳ್ಳಿಗಳಲ್ಲಿ ಮಕ್ಕಳ ಮನೆಗೆ ಹೋಗಿ ಆ ವರ್ಕ್ಶೀಟ್ಸ್ ಎಲ್ಲ ಕೊಟ್ಟು ಅದನ್ನು ಕರೆಕ್ಟ್ ಮಾಡಿ ಮತ್ತು ಅವ್ರಿಗೂ ಎಜುಕೇಷನ್ ಕಂಟಿನ್ಯೂ ಆಗಿತ್ತು. ಮತ್ತು ದೊಡ್ಡಕನಹಳ್ಳಿ ಸ್ಕೂಲ್ನಲ್ಲಿ, ಬೆಂಗಳೂರಿನಲ್ಲಿ ಇರೋದು ದೊಡ್ಡಕನಹಳ್ಳಿ ಸ್ಕೂಲ್ನಲ್ಲಿ, ಅಲ್ಲಿ ಏನು ಮಾಡಿದ್ವಿ ಅಂತೆ 6th, 7th, 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ 120 ಮಕ್ಕಳಿಗೆ 42 ಸ್ಮಾರ್ಟ್ ಫೋನ್ಸು ಕೊಟ್ಟಿದ್ವಿ. ಡೈಲಿ ಸಬ್ಜೆಕ್ಟ್ ಪ್ರಕಾರ ಅವರಿಗೆ ವಿಡಿಯೋಸು, ನೋಟ್ಸು, ಅಸೈನ್ಮೆಂಟ್ಸ್ ಎಲ್ಲ ಕಲಿಸ್ಬಿಟ್ಟು ಮಕ್ಕಳು ಅವ್ರ ಮನೆಯಲ್ಲೇ ಅದೆಲ್ಲ ಮಾಡಿ ಅವರು ವಾಪಸ್ ಕಳಿಸ್ತಾರೆ. ಇದು ನಮ್ಮ ಕೋವಿಡ್ ಎಜುಕೇಷನ್ ಇನಿಷಿಯೇಟಿವ್ಸ್ ಇತ್ತು. ಕೊರೋನಾ 2ನೇ ಅಲೆಯ ಭೀಕರತೆಯನ್ನು ಅರಿತ ದರ್ಪಣ ಫೌಂಡೇಶನ್ ಮತ್ತಷ್ಟು ಮುಂದುವರೆದು ಆಶ್ರಮದ ಸುತ್ತಮುತ್ತಲಿನ ಗ್ರಾಮದ ದಿನಕೂಲಿ ಕಾರ್ಮಿಕರಿಗೆ ಆಹಾರದ ಕಿಟ್ ಒದಗಿಸಿದೆ. ಸಹಜ ಸ್ಮೃತಿಯೋಗದ ಅಭ್ಯಾಸಿಗಳು, ಕಾರ್ಯಕರ್ತರು ಸಂಸ್ಥೆಯ ಆಶಯಕ್ಕೆ ಬೆನ್ನೆಲುಬಾಗಿ ನಿಂತು ಆರೋಗ್ಯ ಕಾರ್ಯಕರ್ತರ ನೆರವಿಗೆ ಧಾವಿಸಿರುವುದು ಶ್ಲಾಘನೀಯ. ಬರೀ ದುಡ್ಡು, ಹಣ ಕೊಡೋದು ಮಾತ್ರ ಅಲ್ಲ, ಫಿಸಿಕಲ್ ಆಗಿ ಏನೋ ಕೆಲಸ ಮಾಡೋದು ನಮಗೊಂದು ಆತ್ಮತೃಪ್ತಿ ಇದೆ. ದರ್ಪಣ ಅವರು ತುಂಬ ಈ ಫೇಸಲ್ಲಿ ತುಂಬ ಕೆಲಸಗಳು ಮಾಡ್ತಾ ಇದ್ದಾರೆ, ಸೋಷಿಯಲ್ ಆಕ್ಟಿವಿಟೀಸ್. ನಮಗೆ ಒಂದು ಸ್ಮಾಲ್ ಪಾರ್ಟ್ ಅವರಿಗೆ ಹೆಲ್ಪ್ ಮಾಡೋದು ನಮಗೊಂದು ಖುಷಿ ಇದೆ. ಥ್ಯಾಂಕ್ ಯು. ಇದರಲ್ಲಿ ಬರೀ ಅಡಿಗೆ ಮಾಡಿ ಕಳಿಸೋದಂತೆಲ್ಲ ನಮ್ಮ ಮಕ್ಕಳು ನಾವು ಮಾಡೋದನ್ನ ನೋಡ್ತಾರೆ. ಸೊ ವಾಟ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂಡ್ ಪ್ರೈಮರಿಲಿ ಇವಾಗ ಈ ಕೋವಿಡ್ ಟೈಮಲ್ಲಿ ಅವರಿಗೆ ನಾವು ಮಾಡ್ಬೇಕಂತ ಮಕ್ಕಳು ಸ್ವಲ್ಪ ಕಲ್ತ್ಕೊಳ್ತಾರೆ, ಈ ತರ ಅವರು ಇರಬೇಕಂತ. ಇದರಲ್ಲಿ ನನಗೆ ತುಂಬಾ ಖುಷಿ ಏನಂದ್ರೆ ನಮ್ಮ ಹಸ್ಬೆಂಡು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮಕ್ಕಳು ಕೂಡ ಈ ಪ್ಯಾಕಿಂಗ್ ಅಲ್ಲಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಾವಿಲ್ಲಿ ಅರಕೆರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಶಾಂಪಲ್ ಕಲೆಕ್ಷನ್ ತೊಗೊಂಡೋಗ್ತಿದ್ವಿ. ದಿನ ಬರುವಾಗ ಮಧ್ಯಾಹ್ನ ನಮಗೆ ಇಲ್ಲಿ ಊಟ ಮಾಡಿ ಅಂತ ಊಟ ಕೊಡ್ತಾರೆ ದರ್ಪಣ್ ಟ್ರಸ್ಟ್ನವರು. ಊಟ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ, ದಿನ ಒಂದೊಂದು ವೆರೈಟಿ ಇರುತ್ತೆ. ಊಟ 50 ಜನಕ್ಕೆ ಊಟ ತರ್ತಾರೆ. ದರ್ಪಣ ಫೌಂಡೇಶನು ಊಟ ತರ್ತಾರೆ, ಸೂಪರ್ ಆಗದೆ, ಜನ ಕೊಂಡಾಡ್ತದೆ. ಜನ ಊಟ ಮಾಡಿ ಒಳ್ಳೆ ಟೈಮ್ ಊಟ ತಂದು ಕೊಡ್ತಾರೆ. ಜನ ಕಾಯ್ತಾ ಇರ್ತಾರೆ, ಊಟಕ್ಕೋಸ್ಕರನೇ ಕಾಯ್ತಾ ಇದೆ ಪಾಪ ಜನ.
ಬಿಬಿಎಂಪಿ ವತಿಯಿಂದ ನಡೆಯುವ ಲಸಿಕಾ ಅಭಿಯಾನದ ಜೊತೆ ಕೈಜೋಡಿಸಿ ಆರೋಗ್ಯ ಕಾರ್ಯಕರ್ತರಿಗೆ ಅಗತ್ಯವಾಗಿ ಬೇಕಾಗಿರುವ ಪಿಪಿಇ ಕಿಟ್, ಸ್ಯಾನಿಟೈಸರ್ಗಳನ್ನು ಸೇರಿದಂತೆ ಶುಚಿ ರುಚಿಯಾದ ಆಹಾರವನ್ನು ಒದಗಿಸುತ್ತಿದ್ದಾರೆ ದರ್ಪಣದ ಸದಸ್ಯರು. ದರ್ಪಣ್ ಫೌಂಡೇಶನ್ ಅವರು ನಮ್ಮ ಏನು ಆರ್ಕೆರೆ ಹಾಸ್ಪಿಟಲ್ ಇದೆ ಅಲ್ಲಿ ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಕಡೆನೂ ಡ್ರೈವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ದರ್ಪಣ್ ಫೌಂಡೇಶನ್ ಅವರು ಅವ್ರಿಗೆ ಗ್ಲೌಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಮತ್ತು ಅವ್ರಿಗೆ ಪ್ರತಿಯೊಂದು ಊಟದ ವ್ಯವಸ್ಥೆ ಎಲ್ಲನೂ ದರ್ಪಣ್ ಫೌಂಡೇಶನ್ ಅವ್ರು ಮಾಡ್ತಾ ಇದ್ದಾರೆ. ದಿನ ಅವರಿಗೆ ಇದು ಲಾಕ್ಡೌನ್ ಶುರುವಾಗೋದ್ರಿಂದ ದಿನ ಅವರಿಗೆ ಹೋಮ್ ಕುಕ್ ನ್ಯೂಟ್ರಿಷಿಯಸ್, ನಮ್ಮ ವಾಲಂಟಿಯರ್ ಒಬ್ಬರು ನ್ಯೂಟ್ರಿಷನ್ ಇದ್ದಾರೆ, ಅವರು ಪೂರ್ತಿ ಎಲ್ಲ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಹೇಗೆ ಎಲ್ಲರಿಗೂ ಸಿಗಬೇಕಂತ ಡೈಲಿ ಡಿಸೈನ್ ಮಾಡಿದ್ದಾರೆ ಮೆನು. ಸೊ ಅವರು ಡಿಸೈನ್ ಮಾಡಿರೋ ಮೆನುನೇ ನಾವು ಮನೆಯಲ್ಲಿ ನಮ್ಮ ಕಿಚನ್ನಲ್ಲಿ stress and so much of pressure on them. They cannot show it on the public. They have to keep smiling and keep working. And the best way to encourage them to do their job is through nutrition, I feel. Because that's one thing, that food, if the food is good, they're happy, their mood is good, and they can work better. Thanks to Darpan, because they had thought about this and reached out to me to say that this food has to be planned. It's not like we do something and then we supply it, right? So anybody can supply from hotels like lemon rice, tamarind rice or anything. So why nutritious food? Why you should take an advice from a nutritionist? That kind of a thought had come to Darpan, which is very important to note. ಶುದ್ಧ ಪೌಷ್ಟಿಕಾಂಶಯುಕ್ತ ಸಸ್ಯಾಹಾರವನ್ನು ಸ್ವಯಂ ತಯಾರಿಸಿ ಪ್ಯಾಕ್ ಮಾಡಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡುವುದರ ಜೊತೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಪೂರೈಸಿ ಹಲವಾರು ರೋಗಿಗಳಿಗೆ ಪ್ರಾಣವಾಯು ಕಲ್ಪಿಸಿ ಜೀವ ರಕ್ಷಣೆಗೆ ಮುಂದೆ ನಿಂತಿದೆ ದರ್ಪಣ. It's very essential that we have oxygen concentrators in our trial centers and CCCs, as well as oxygen tanks in case of severe cases. Because these patients most likely will require ICU bed, hence you have to stabilize them until the ambulance comes, and whichever ambulance comes, just make sure that they also have oxygen tank. Therefore, I, Dr. Melvin and Dr. Trina would like to thank the Darpan Foundation for providing us our oxygen concentrators. ಇದು ಕೊರೋನಾ ಟೈಮ್ನಲ್ಲಿ ಯಾರು ಇಲ್ಲಿ ಬರೋಕ್ಕಾಗಲ್ಲ, ನಾವು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಎಲ್ಲರೂ ಒಂದು ಕೆಲಸ ಮಾಡಬೇಕಂದ್ರೆ, ಕುಕಿಂಗ್ ಮಾಡಬೇಕಂದ್ರೆ ಒಬ್ರಿಗೆ ಕುಕಿಂಗ್ ಮಾಡಿದ್ರೆ ತುಂಬ ಬೋರ್. ಸೊ ಇದು ತುಂಬ ಚಾಲೆಂಜ್ ಆಯಿತು ನಮಗೆಲ್ಲ. 10 ಬ್ಯಾಗ್ಸ್ ಪ್ಯಾಕ್ ಮಾಡೋಕ್ಕೆ, 10 ಬ್ಯಾಗ್ಸ್ಗೆ ಅಷ್ಟು ರೈಸ್, ಅಷ್ಟು ಕುಕಿಂಗ್ ಮಾಡೋಕ್ಕೆ. ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಟು ಡೂ ಇಟ್, ಆ್ಯಂಡ್ ಎವ್ರಿ ಡೇ ವಿ ವರ್ ವೆರಿ ಥ್ರಿಲ್ಡ್ ಟು ಸಿ the number of vegetables we had to buy and display it. Even seeing the colorful vegetables were happy. ದರ್ಪಣ್ ಫೌಂಡೇಶನ್ ಇಂದ ನಮ್ಮ ಈ ಟ್ರಯಲ್ ಸೆಂಟರ್ಗೆ ಮತ್ತು ನಮ್ಮ PSC ಸ್ಟಾಫ್ಗಳಿಗೆಲ್ಲ ಪಾಪ ನೀವು ಈ ಹೋಟೆಲ್ಸಲ್ಲಿ ಊಟ ಸಿಗಲ್ಲ ಅಂತ ಪಾಪ ದರ್ಪಣ್ ಫೌಂಡೇಶನಿಂದ ಮಧ್ಯಾಹ್ನ ಹೊತ್ತು ಊಟ ಸಪ್ಲೈ ಮಾಡ್ತಿದ್ದೀರಾ. ಬಟ್ ಹೋಮ್ಲಿ ಫುಡ್ಡು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಕ್ವಾಲಿಟಿ ಇದೆ, ನ್ಯೂಟ್ರಿಷಿಯಸ್ ಆಗಿದೆ. ನಮ್ಮ ಡಾಕ್ಟರ್ಸು ಸಿಬ್ಬಂದಿಯವರೆಲ್ಲ ಒಳ್ಳೆ ಊಟ ಕೊಡ್ತಾ ಇದ್ದೀರಾ ಅಂತ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. Really quality food. I thank you so much. Being a medical officer of this area, I would like to thank you people. ವೈದ್ಯೋ ನಾರಾಯಣೋ ಹರಿಹಿ ಎಂಬ ಮಾತಿನಂತೆ ಆರೋಗ್ಯದಾತರಾಗಿರುವ ಕಾರ್ಯಕರ್ತರಿಗೆ ಆಹಾರ ಹಾಗೂ ಚಿಕಿತ್ಸಾ ಸಂಬಂಧಿ ಪರಿಕರಗಳ ನೆರವಿನೊಂದಿಗೆ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡಲು ಕಲಿಸುವ ಮಹತ್ ಕಾರ್ಯದಲ್ಲಿ ತೊಡಗಿರುವುದು ವಿಶೇಷ. ನಾವೆಲ್ಲ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಧ್ಯಾನ ಮಾಡುತ್ತೇವೆ. ವೈಯಕ್ತಿಕ ರೂಪಾಂತರವು ಧ್ಯಾನದ ಮೂಲಕ ಸಾಧ್ಯ ಹಾಗೂ ರೂಪುಗೊಂಡ ಪ್ರತಿ ವ್ಯಕ್ತಿಯು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕೆಂದು ಗುರೂಜಿಯವರು ಹೇಳುತ್ತಾರೆ. ನಮ್ಮ ಆರೋಗ್ಯ ಕಾಪಾಡಲು ಅವಿರತ ದುಡಿಯುವ ಆರೋಗ್ಯ ಕಾರ್ಯಕರ್ತರ ಆರೋಗ್ಯವೂ ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರ ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕವಾಗಿ ಅವರನ್ನು ಸದೃಢವಾಗಿಸಿ ಈ ಮಹಾಮಾರಿಯನ್ನು ಹೊಡೆದೋಡಿಸಲು ಬಲಿಷ್ಠ ಸೈನಿಕರ ನಿರ್ಮಾಣದಲ್ಲಿ ದರ್ಪಣ ಸಂಸ್ಥೆ ತೊಡಗಿಸಿಕೊಂಡಿದೆ. The fear
among the courier warriors, which was not there, still they got much more motivated with the spiritual dose. And the patients also who saw that their doctors are practicing meditation, and they are saying that if you are practicing meditation, then your immunity goes up because you become fearless. So they also started practicing them, and their morale became high, and the recovery rate changed. ಪರೋಪಕಾರವೇ ಪರಮಾತ್ಮನ ಪೂಜೆ ಎಂಬ ಧ್ಯೇಯದೊಂದಿಗೆ ಸಮಾಜದ ಉನ್ನತಿಗೆ, ಸ್ವಾಸ್ಥ್ಯಕ್ಕೆ ಶ್ರಮಿಸುತ್ತಿರುವ ದರ್ಪಣ ಇತರರಿಗೂ ಮಾದರಿಯಾಗಿ ನಿಲ್ಲುವ ಕನ್ನಡಿಯಂತಿದೆ. ವಿತ್ ಕಾರ್ಪೊರೇಟ್ ಸಪೋರ್ಟ್ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನ್ಯೂಟ್ರಿಷನ್ ಕಿಟ್ಸು, ನಮ್ಮ ನ್ಯೂಟ್ರಿಷನಿಸ್ಟು ನ್ಯೂಟ್ರಿಷನ್ ಕಿಟ್ಟು ಡಿಸೈನ್ ಮಾಡಿದ್ದಾರೆ. ಆ ನ್ಯೂಟ್ರಿಷನ್ ಕಿಟ್ಟು ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳಿಗೆ ಮತ್ತು ಬೇರೆ ಬೇರೆ ರೂರಲ್ ಸೈಡ್ಸು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಬೊಲಾರೆ, ಕಗ್ಗಳಿಪುರ, ಈ ಥರ ತುಂಬ ತಮಿಳುನಾಡಿನಲ್ಲಿ ದೆನ್ಕನಿಕೋಟೆ ಡಿಸ್ಟ್ರಿಕ್ಟ್, ದೆನ್ಕನಿಕೋಟೆ ತಾಲೂಕಿನಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ಸಪೋರ್ಟ್ ಮಾಡೋಕ್ಕೆ ಇದು ಹೆಲ್ತ್ ಇನಿಷಿಯೇಟಿವ್ಸು. ದರ್ಪಣ ಸಮಾಜಕ್ಕೆ ಸಹಾಯದ ಅರ್ಪಣೆಯನ್ನು ನೀಡುತ್ತಿದೆ. Food is something that reaches the heart. Every day I used to cook for 5 to 10 people, nutritious food. Frontline workers help ಮಾಡೋದ್ರಿಂದ ನನಗೆ ಒಂದು self satisfaction ಸಿಕ್ತು that even I've been contributing at least to a smaller part of what they've been doing. ये मेरे लिए एक बहुत ही सेटिस्फैक्शन था कि मैं इसमें मेरा भी कुछ योगदान दे सकी. It was a great pleasure for me. I'm very happy to be a part of the initiative taken by Darpan Foundation to supply healthy and nutritious food to workers fighting the pandemic at the front line. I helped my mom in packaging the food. Big seva, even more than money, I would feel. So because it directly reaches to their stomach, to their heart. ಇಂತಹ ಸಂಸ್ಥೆಗಳನ್ನು ಶ್ಲಾಘಿಸುವುದು, ಅನುಮೋದಿಸುವುದಷ್ಟೇ ಅಲ್ಲದೆ ಇಂತಹ ಸಂಸ್ಥೆಗಳ ಸೇವೆಯಲ್ಲಿ ನಾವು ಭಾಗಿಯಾಗುತ್ತಾ ಸಮಾಜಮುಖಿಗಳಾಗಿ ನಾವು ಬೆಳೆದು ಮನುಕುಲದ ಏಳಿಗೆಗೆ ಸಹಾಯದ ಬೆಳಕನ್ನು ಬೀರಬೇಕಾಗಿದೆ ಎಂಬುದು ದೂರದರ್ಶನ ಚಂದನ ವಾಹಿನಿಯ ಆಶಯ.